ತಾನಾಯಿತು ತಮ್ಮ ಒಂದು ರಾಜಕೀಯ ವಿಚಾರ ಆಯಿತು ಹೋದಂಥವರು, ಆದರೂ ರಾಜಕೀಯ ಮಾಡಿದವರು, ಪ್ರಯತ್ನ ಮಾಡಿದವರು, ಜನರ ಜೊತೆ ಬೆರೆಯುವಂಥದ್ದು, ಜನ ಸಮಸ್ಯೆಗೆ ಸ್ಪಂದಿಸಿದಂಥವರು, ಅದರಲ್ಲೂ ಅಪ್ಪನಗೌಡ ಸ್ಥಾಪಿಸಿದಂಥ ಫ್ಯಾಕ್ಟ್ರಿಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಂತ ಮಾಡಿದಾಗ ಉಮೇಶ್ ಕತ್ತಿ ಮಂಟಂದು ಒಂದಿಷ್ಟಲ್ಲೇ ಏನಪ್ಪ ಅಂತಂದ್ರೆ ಭ್ರಷ್ಟಾಚಾರ ವ್ಯವಹಾರ ಆಗಿದ್ದಿರೋ ಸುಳ್ಳಿನಲ್ಲಿ ಅವರು ಸೂಕ್ಷ್ಮ ಒಪ್ಕೊಳ್ತಾರೆ ಅದನ್ನು ಎ ಬಿ ಪಾಟೀಲರು. ಆದರೆ ಅನ್ನೋದಿಲ್ಲ ಬಾಯಿಂದ ಮೌನವಾಗಿ. ಯಾವ ಫ್ಯಾಕ್ಟ್ರಿಲಿಲ್ಲರಿ ಭ್ರಷ್ಟಾಚಾರ, ಎಲ್ಲಿಲ್ಲ ಭ್ರಷ್ಟಾಚಾರ, ಎಲ್ಲ ಭ್ರಷ್ಟಾಚಾರ ಮಯ ಆಗಿದೆ ಅನ್ನೋಂಥ ಮಾತನ್ನು. ಅಂದ್ರೆ ಯಾಕೆ ಅವ್ರು ದೂರ ಇದ್ದರು ಅವರಿಂದ ಅನ್ನೋದಕ್ಕೆ ಅಲ್ಲಿ ಮೌನ ಉತ್ತರ ಅದ. ಯಾಕೆಂತಂದ್ರೆ ಅವ್ರು ಇಂಥ ಒಂದು ರಾಜಕಾರಣ, ಗುಂಡ ರಾಜಕಾರಣ ಆಗಿರ್ಬೋದು, ದುಮ್ಡಿ ರಾಜಕಾರಣ ಆಗಿರ್ಬೋದು, ಇವೆಲ್ಲ ನೋಡ್ತಾ ಇದ್ವಿ ಇವತ್ತು. ಜಾರಕಿಹೊಳಿ ಅವ್ರದ್ದಾಗಿರ್ಬೋದು, ಕತ್ತಿ ಅವ್ರದ್ದಾಗಿರ್ಬೋದು, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಸೇಮನ. ಆದರೆ ಅವರು ಅಲ್ಲಿ ಒಂದು ಕಡೆ ಲಿಂಗಾಯತ ಇರ್ತದೆ, ಇನ್ನೊಂದು ಕಡೆ ಒ ಬಿ ಸಿ ಅವರಿದ್ದಾರೆ ಅಥವಾ ಎಸ್ ಟಿ ಸಮುದಾಯದಿಂದ ಬಂದಂಥ ಜನ ಇದ್ದಾರೆ. ಇಷ್ಟ ಡಿಫ್ರೆನ್ಸ್ ಅಲ್ಲ, ಮತ್ತೇನೂ ಇಲ್ಲ. ಒಂದು ರೀತಿ ಇಬ್ಬರು ರಾಜಕಾರಣ ಮಾಡುವಂಥವ್ರನ್ನ ಅದು ಉಪಯೋಗ ಮಾಡಿಕೊಂಡು ಆ ರಾಜಕಾರಣ ಬೇಡಪ್ಪ ಅಂತ ಮೂಲೆ ಸೇರಿದವರು ಎ ಬಿ ಪಾಟೀಲರು. ಆ ಎ ಬಿ ಪಾಟೀಲ್ ಬಗ್ಗೆ ಕೇಳಿದ್ರು ಅವರು ಅನೇಕ ಪ್ರಶ್ನೆನ ಆ್ಯಂಕರ್ ಕೇಳಿದರು. ಇಲ್ಲಪ್ಪ ನೀವು ಯಾಕೆ ನಿಮಗೆ ಮೋಸ ಆಗಿಲ್ಲ ಜಾರಕಿಹೊಳಿ ಅವರಿಂದ, ಮತ್ತೇನೋ ಆಗಿಲ್ಲ. ಅದಕ್ಕೆ ಯಾವುದಕ್ಕೂ ಉತ್ತರ ಅವರು ನೇರವಾಗಿ ಕೊಡೋದ, ಅವರಿಂದ ಏನಿಲ್ಲಪ್ಪ ಅನ್ನುವಂಥ ಮಾತು. ಅನಗತ್ಯ ಯಾವುದೇ ವಿವಾದಗಳನ್ನು ಸೃಷ್ಟಿ ಮಾಡಲಾರ್ದೆ ಜೊತೆಗೆ ಯಾವ ಸಂಸ್ಥೆಗಳು ಉಳಿದಿದ್ದಾವೆ ಇವರಿಂದ ಅನ್ನೋಂಥ ಪ್ರಶ್ನೆ ಮಾಡುವಲ್ಲ, ಅದು ಸೌಮ್ಯವಾದಂಥ ಉತ್ತರ. ಬಟ್ ನೇರವಾಗಿ ಯಾವ ಸಂಸ್ಥೆ ಉಳಿದಿದ್ದಾವೆ ಅನ್ನುವಂಥ ಪ್ರಶ್ನೆಗೆ ಇವತ್ತು ಜಾರಕಿಹೊಳಿ ಅವರ ಉತ್ತರ ಕೊಡಬೇಕಾಗಿದೆ. ಯಾಕಂದರೆ ಅವ್ರಿಗೂ ಅಷ್ಟು ಸುಲಭ ಇಲ್ಲ. ಅವ್ರು ಅನ್ನಬಹುದು ಬೇಕಾದಷ್ಟು, ಅವ್ರ ನೆಗ್ಲಿಜೆನ್ಸಿ ತೋರಿಸ್ಬೋದು ಈ ಒಂದು ಎ ಬಿ ಪಾಟೀಲರ ಬದಲು. ಯಾಕಂದರೆ ಈ ರಾಜಕಾರಣ ನಡೆಯೋದಿಲ್ಲ ಅಂತ ಅವ್ರಿಗೂ ಗೊತ್ತದ. ಇವತ್ತು ರಾಜಕೀಯ ಯಾವ ರೀತಿ ಪೊಲ್ಯೂಟೆಡ್ ಆಗಿದೆಪ್ಪ ಅಂದ್ರೆ ದುಡ್ಡು ಒಂದಿದ್ದರೆ ನಾವು ಬೇಕಾದನ್ನು ಸಾಧಿಸ್ಬೋದು ಅಂತ ವಾತಾವರಣ ಇವತ್ತದ. ಹೀಗಾಗಿ ಅವರು ಎ ಬಿ ಪಾಟೀಲರ ಬಗ್ಗೆ ಒಂದು ನಿರ್ಲಕ್ಷ್ಯ ಮಾಡಿದ್ರೇನೋ. ಆದರೆ ಇವತ್ತು ಎ ಬಿ ಪಾಟೀಲರ ಈ ಭಾಗದಲ್ಲಿ